ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇಸ್ರೇಲ್ನ ಗಲ್ಲಿ ಗಲ್ಲಿಯಲ್ಲಿ TV9 ಗ್ರೌಂಡ್ ರಿಪೋರ್ಟ್. देखिए इस वक्त TV9 की टीम ನೋಡಿ, ಇವತ್ತು TV9 ತಂಡ ಇಸ್ರೇಲ್ನಲ್ಲಿದೆ. ರಣಭೀಕರ ಯುದ್ಧದ ನಡುವೆ ಗಟ್ಟಿಗುಂಡಿಗೆಯ ವರದಿಗಾರಿಕೆ. ನಾವೀಗ ನಿಮಗೆ ಸೊರೋಕಾ ಆಸ್ಪತ್ರೆಯ ಚಿತ್ರಣ ತೋರಿಸ್ತಿದ್ದೀವಿ. ಇದೇ ಆಸ್ಪತ್ರೆಯ ಕಟ್ಟಡದ ಮೇಲೆ ಈಗಷ್ಟೇ ಮಿಸೈಲ್ ದಾಳಿಯಾಗಿದೆ. ದಟ್ಟ ಹೊಗೆ ಧೂಳು ಆವರಿಸಿದೆ. ಯುದ್ಧ ಅದ್ಯಾವಾಗ ಅದ್ಯಾರ ತಲೆ ಮೇಲೆ ಅದೇನ್ ಬೀಳುತ್ತೋ ಗೊತ್ತಿಲ್ಲ. ಆಸ್ಪತ್ರೆ ಶಾಲೆಯಲ್ಲಿದ್ದವರಿಗೂ ರಕ್ಷಣೆ ಇಲ್ಲ. ಬಂಕರ್ನಲ್ಲಿದ್ದವರ ಎದೆ ಬಡಿತವು ಒಂದು ಕ್ಷಣ ನಿಂತು ಹೋಗುವಂತ ಘನಘೋರ ಯುದ್ಧ ನಡೀತಿದೆ. ಇಸ್ರೇಲ್ ಇರಾನ್ನ ಈ ರಣದಾಳಿಯ ನಡುವೆ ಅಂಜದೆ ಎದೆಗುಂದದೆ TV9 ರಣರಂಗಕ್ಕಿಳಿದಿದೆ. और इसलिए इजराइल ने ये कि रक्षा मंत्री ये कह रहे हैं कि इसके लिए सीधे सीधे ईरान के सुप्रीम लीडर आयतुल्लाह खमनेई जिम्मेदार है. वो इसलिए क्योंकि हम कैमरे पर दिखा रहे हैं कि अस्पताल पर हमलावर. ಇಲ್ಲಿ ನೋಡಿ, ಇದು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿರೋ ಸೊರೋಕಾ ಆಸ್ಪತ್ರೆ. ಈ ಆಸ್ಪತ್ರೆಯ ಮೇಲೆ ಇರಾನ್ 20 ಕ್ಷಿಪಣಿಗಳ ದಾಳಿ ನಡೆಸಿದೆ. ಆಸ್ಪತ್ರೆಯಲ್ಲಿದ್ದ ರೋಗಿಗಳು ವೈದ್ಯರು ದಂಗಾಗಿ ಹೋಗಿದ್ದಾರೆ. ಇಂಥ ರಣದಾಳಿಯ ಸ್ಪಾಟ್ನಿಂದಲೇ TV9 ಪ್ರತಿನಿಧಿ ಮನೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. क्योंकि इजरायली पुलिस को ये भी ಇಲ್ಲಿ ಇಸ್ರೇಲ್ ಪೊಲೀಸರು ಭದ್ರತಾ ಪಡೆಗಳು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ದಾಳಿಯಿಂದ ಆಸ್ಪತ್ರೆಯ ಕಟ್ಟಡ ಕುಸಿದು ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಯಾರನ್ನೂ ಆಸ್ಪತ್ರೆ ಒಳಗಡೆ ಬಿಡ್ತಿಲ್ಲ. ಅಲ್ಲದೆ ರೋಗಿಗಳು ವೈದ್ಯರನ್ನ ಆಸ್ಪತ್ರೆಯಿಂದ ಹೊರಕರೆತರಲಾಗಿದೆ. ತಜ್ಞರು ಕೂಡ ಬಿಲ್ಡಿಂಗ್ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ನೋಡ್ತಿದ್ದೀರಾ, ಇಲ್ಲಿ ಅಗ್ನಿಶಾಮಕ ದಳ ರಕ್ಷಣಾ ಪಡೆಗಳು ಇಲ್ಲಿವೆ. ನೀವಿಲ್ಲಿ ನೋಡಬಹುದು, ಭದ್ರತಾ ಪಡೆಯನ್ನು ನೋಡಬಹುದು. ಮಿಸೈಲ್ ಅಟ್ಯಾಕ್ ಆಗಿರೋದ್ರಿಂದ ಬಿಲ್ಡಿಂಗ್ ಟೆಕ್ನಿಷಿಯನ್ಸ್ ಇಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿ ಬಗ್ಗೆ ಇಸ್ರೇಲ್ ಪೊಲೀಸರಿಂದ TV9ಗೆ ಮಾಹಿತಿ. And is there any casualty or any missing person or what is the condition of inside this building? So right now we're not allowing too many people to go inside until the Homefront Command and the firefighters clear that there's no danger of the building collapsing. In terms of missing people, we've ruled out the possibility that there's anybody missing at this stage, and there are various individuals who were injured, but they have since been moved to other hospitals or taken care of on scene. ಇಷ್ಟೇ ಅಲ್ಲ, ಟೆಲ್ ಅವೀವ್ ನಗರದ ಪ್ರಮುಖ ಕಟ್ಟಡಗಳ ಮೇಲೆಯೂ ಇರಾನ್ ದಾಳಿ ನಡೆಸಿದೆ. ದಾಳಿಗೊಳಗಾದ ಸ್ಥಳದಿಂದ TV9 ಪ್ರತಿನಿಧಿ ಮನೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. देखिए इस वक्त TV9 की टीम ನೋಡಿ, ಇವತ್ತು TV9 ತಂಡ ಇಸ್ರೇಲ್ನಲ್ಲಿದೆ. ನಾವೀಗ ನಿಮಗೆ ಸೊರೋಕಾ ಆಸ್ಪತ್ರೆಯ ಚಿತ್ರಣ ತೋರಿಸ್ತಿದ್ದೀವಿ. ಇದೇ ಆಸ್ಪತ್ರೆಯ ಕಟ್ಟಡದ ಮೇಲೆ ಈಗಷ್ಟೇ ಮಿಸೈಲ್ ದಾಳಿಯಾಗಿದೆ. ದಟ್ಟ ಹೊಗೆ ಧೂಳು ಆವರಿಸಿದೆ. ಕಟ್ಟಡದಲ್ಲಿ ಸುಟ್ಟ ವಾಸನೆ, ಮಿಸೈಲ್ ದಾಳಿಯ ವಾಸನೆ ನನ್ನ ಮೂಗಿಗೆ ಬಡಿಯುತ್ತಿದೆ. ನಾನೀಗ ಆಸ್ಪತ್ರೆಯ ಆವರಣಕ್ಕೆ ಹೋಗಲು ಯತ್ನಿಸ್ತೇನೆ. ಸದ್ಯ ಸ್ಥಳದಲ್ಲಿ ಪೊಲೀಸರು, ಅಧಿಕಾರಿಗಳು, ರಕ್ಷಣಾ ತಂಡಗಳು, ತುರ್ತು ಸೇವೆಯ ವಾಹನಗಳು ಮಾತ್ರ ಓಡಾಡುತ್ತಿವೆ. ಆಸ್ಪತ್ರೆಯ ಆವರಣಕ್ಕೆ ಬೇರೆ ಯಾವುದೇ ವಾಹನಗಳಿಗೆ ಅವಕಾಶ ಕೊಡ್ತಿಲ್ಲ. ಯುದ್ಧ ಭೂಮಿಯಲ್ಲಿ ಸಿಲುಕಿದ್ದ ಭಾರತೀಯರು ವಾಪಸ್. ಇರಾನ್ನಲ್ಲಿರುವ ಭಾರತೀಯರನ್ನ ಕರೆತರಲು ಆಪರೇಷನ್ ಸಿಂಧು ಹೆಸರಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಇಂದು 110 ಭಾರತೀಯ ವಿದ್ಯಾರ್ಥಿಗಳು ಇರಾನ್ನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಆಗಮಿಸಿದ್ರು. ಇರಾನ್ನಿಂದ ಆರ್ಮೇನಿಯಾಕ್ಕೆ ಮೊದಲು ವಿದ್ಯಾರ್ಥಿಗಳನ್ನ ಕರೆತರಲಾಗಿತ್ತು. ಬಳಿಕ ಆರ್ಮೇನಿಯಾದಿಂದ ಇಂಡಿಗೋ ವಿಮಾನದಲ್ಲಿ ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದ್ರು. ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ರಾಜ್ಯ ಸಚಿವ ಕೀರ್ತಿವರ್ಧನ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ್ರು. हालात वहाँ की जो कैपिटल सिटी है तेहरान, वहाँ पे सिचुएशन बहुत ख़राब थी, लेकिन जहाँ हम रहते थे उर्मिया, वहाँ पे उतना कुछ पता नहीं चल रहा था क्योंकि वहाँ पे सिचुएशन ठीक थी. ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ. ಕುವೈತ್ನಿಂದ ಮುಂಬೈಗೆ 18 ಕನ್ನಡಿಗರು ಬಂದಿಳಿದಿದ್ದಾರೆ. ಮಧ್ಯಾಹ್ನ 3:30 ಫ್ಲೈಟ್ನಲ್ಲಿ ಸಂಜೆ 5 ಗಂಟೆಗೆ ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ಜೂನ್ 7ರಂದು ವಿದ್ಯಾರ್ಥಿಗಳ ತಂಡ ತೆರಳಿತು. 12 ದಿನಗಳ ಬಳಿಕ ಯುದ್ಧ ಭೂಮಿಯಿಂದ ತಂಡ ವಾಪಸ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH